टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೆಳಗ್ಗೆಯಿಂದಲೂ ಕೂಡ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಕೆಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರ ವಹಿವಾಟಿಗೂ ಕೂಡ ಕತ್ತರಿಯನ್ನು ಹಾಕಿರುವಂಥದ್ದು. ಜನ ವ್ಯಾಪಾರಸ್ಥರು ಇಲ್ಲಿ ಕಂಗಾಲನ ಪಡ್ತಾ ಇರುವಂಥದ್ದು. ಯಾಕಂತಂದ್ರೆ ಸಾಕಷ್ಟು ಬಂಡವಾಳವನ್ನ ಹಾಕಿ ಇಲ್ಲಿ ಹೂವು, ಹಣ್ಣು, ತರಕಾರಿ ಎಲ್ಲವನ್ನ ಕೂಡ ತಂದಿಟ್ಟಿದ್ದಾರೆ. ಆದರೆ ಬೆಳಿಗ್ಗೆಯಿಂದಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ತಂದಂತಹ ವಸ್ತುಗಳನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಒಂದ್ ಕಡೆ ಜಾಗ ಇಲ್ಲ. ಯಾಕಂದ್ರೆ ಮಳೆ ನಿರಂತರವಾಗಿ ಸುರಿತಾ ಇದ್ರೆ ಎಲ್ಲಾ ಕಡೆಗಳಲ್ಲೂ ಕೂಡ ಒಂದು ರೀತಿಯಾಗಿ ನೀರು ನಿಂತು ಕೊಚ್ಚೆ ರೀತಿ ಆಗ್ಬಿಡತ್ತೆ. ಅದು ಒಂದ್ ಕಡೆ ಆದ್ರೆ ಇಂತಹ ಮಳೆ ಬಂದಂತ ಸಂದರ್ಭದಲ್ಲಿ ತೀರಾ ಅಗತ್ಯತೆ ಇರೋರು ಬಿಟ್ರೆ ಬೇರೆ ಯಾರೂ ಕೂಡ ಇಲ್ಲಿ ಹೂ ಆಗಿರ್ಬೋದು, ಹಣ್ಣು ತರಕಾರಿ ಖರೀದಿ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಗ್ರಾಹಕರು ಇಲ್ಲದೆ ಕೂಡ ಪರದಾಡ್ತಿರುವಂಥದ್ದು. ಇಲ್ಲಿ ಗಮನಿಸಬಹುದು, ನಿಂತ ನೀರಲ್ಲಿಯೇ ಹೂವಿನ ವ್ಯಾಪಾರವನ್ನ ಕೂಡ ಮಾಡಲಾಗ್ತಾ ಇದೆ. ಇಲ್ಲಿ ಗ್ರಾಹಕರು ಕೊಡೆಯನ್ನ ಹಾಕೊಂಡು ಅದ್ರ ಜೊತೆಗೆ ರೈನ್ ಕೋಟ್ ಅನ್ನ ಹಾಕೊಂಡು ಹಾಗೇನೆ ಇಲ್ಲಿದ್ದಂತ ಒಂದಿಷ್ಟು ಪ್ಲಾಸ್ಟಿಕ್ ಚೀಲಗಳೇನಿದಾವೆ, ಪ್ಲಾಸ್ಟಿಕ್ ಚೀಲಗಳನ್ನ ತಲೆ ಮೇಲೆ ಹಾಕೊಂಡು ಮಳೆಯಿಂದ ರಕ್ಷಣೆಯನ್ನ ಪಡ್ಕೋತಾ ಇರುವಂತದ್ದು. ಮಳೆ ನೀರಲ್ಲೇ ನಿಂತ್ಕೊಂಡು ವ್ಯಾಪಾರ ವಹಿವಾಟನ್ನ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಬೆಳಗ್ಗೆಯಿಂದಲೂ ಕೂಡ ಇದು ನಿರಂತರವಾಗಿ ಮಳೆ ಬರ್ತಾ ಇರುವಂತ ಕಾರಣದಿಂದಾಗಿ ಕೆಆರ್ ಮಾರ್ಕೆಟ್ನ ಜನ ಕೂಡ ತತ್ತರಾಗಿದ್ದಾರೆ. ಇದು ಒಂದು ಕಡೆ ಆದ್ರೆ ಬಂದಂತಹ ನೀರು ರಸ್ತೆ ಮೇಲೆ ಕೂಡ ಹರಿದು ಹೋಗ್ತಾ ಇರುವಂತದ್ದು. ಹಾಗಾಗಿ ರಸ್ತೆ ಅಕ್ಕಪಕ್ಕ ಇಟ್ಟಿದ್ದಂತಹ ಹೂಗಳೆಲ್ಲವೂ ಕೂಡ ನೀರಲ್ಲಿ ಕೊಚ್ಚಿ ಹೋಗುವಂತ ಆತಂಕದಲ್ಲೂ ಕೂಡ ಗ್ರಾಹಕರಿರುವಂತದ್ದು. ಅಂದ್ರೆ ಕೆಆರ್ ಮಾರ್ಕೆಟ್ನ ಪರಿಸ್ಥಿತಿ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿ ಇರತ್ತೆ ಅನ್ನೋದನ್ನ ನೋಡ್ತಾನೆ ಇದೀವಿ. ಆದ್ರೆ ಇದನ್ನ ಸರಿ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗದಿರೋದು ನಿಜಕ್ಕೂ ಕೂಡ ದುರಂತ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ರಾಚಪ್ಪ ಜಿನಾಯಕ್, TV9.